ಮಧ್ಯರಾತ್ರಿಯಿಂದಲೇ ದಂಧೆಕೋರರಿಂದ ಅಕ್ಕಿ ಕಳ್ಳ ಸಾಗಣೆ ನಡೆದಿದೆ. ಅಕ್ರಮ ಪಡಿತರ ಅಕ್ಕಿ ದಂಧೆಗೆ ಬ್ರೇಕ್ ಹಾಕೋರು ಯಾರು ಎನ್ನುವಂಥ ಪ್ರಶ್ನೆ. ಹಗಲು ಮೌನ, ರಾತ್ರಿ ಅಕ್ಕಿ ಸಾಗಾಟ, ನಿರ್ಭಯ ಕಳ್ಳ ಸಾಗಣೆ ನಡೆದಿದೆ. ಬಳ್ಳಾರಿಯ ಸಂಡೂರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ದಂಧೆಕೋರರು. ಮೂಟೆ ಮೂಟೆ ಪಡಿತರ ಅಕ್ಕಿಯನ್ನ ರಾಜಾರೋಷವಾಗಿ ಸಾಗಾಟ ಮಾಡ್ತಿದ್ದಾರೆ. ಇನ್ನು ಕೇಸ್ ಹಾಕಿದ್ರೂ ಕೂಡ ಇವರಿಗೆ ಭಯ ಇಲ್ಲ. ದಂಧೆಕೋರರಿಂದ ಉಡಾಫೆ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ವಾಹನ ಸೀಸ್ ಮಾಡಿ ಕ್ರಮ ಕೈಗೊಳ್ಳುವುದಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆದರೂ ಕೂಡ ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ದಂಧೆಗೆ ಬ್ರೇಕ್ ಹಾಕೋರು ಯಾರು ಎನ್ನುವುದು ಸದ್ಯದ ಪ್ರಶ್ನೆ. ಮಧ್ಯರಾತ್ರಿಯಿಂದಲೇ ದಂಧೆಕೋರರಿಂದ ಅಕ್ಕಿ ಕಳ್ಳ ಸಾಗಣೆ ನಡೆದಿದೆ. ಹಗಲು ಮೌನ, ರಾತ್ರಿ ಅಕ್ಕಿ ಸಾಗಾಟ, ನಿರ್ಭಯ ಕಳ್ಳ ಸಾಗಣೆಯ ರೀತಿ ಇದು. ಇನ್ನು ಬಳ್ಳಾರಿಯ ಸಂಡೂರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ದಂಧೆಕೋರರು. ಮೂಟೆ ಮೂಟೆ ಪಡಿತರ ಅಕ್ಕಿಯನ್ನ ರಾಜಾರೋಷವಾಗಿ ಸಾಗಾಟ ಮಾಡ್ತಿದ್ದಾರೆ. ಕೇಸ್ ಹಾಕಿದ್ರೂ ಕೂಡ ಇವರಿಗೆ ಭಯ ಇಲ್ಲ. ಇನ್ನು ದಂಧೆಕೋರರು ಉಡಾಫಿಯ ಮಾತುಗಳನ್ನ ಕೂಡ ಆಡ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರು ವಾಹನವನ್ನ ಸೀಸ್ ಮಾಡಿ ಕ್ರಮ ಕೈಗೊಳ್ಳುವುದಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆದರೂ ಕೂಡ ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂಥದ್ದು. ಸಾಕಷ್ಟು ದಿನಗಳಿಂದ ಈ ರೀತಿ ಕಳ್ಳ ಸಾಗಾಟ ಆಗ್ತಾ ಇದೆ. ಆದರೂ ಎಲ್ಲವೂ ಗೊತ್ತಿದ್ರೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂಥದ್ದು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ವಿರುದ್ಧ ಏನೂ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸಾರ್ವಜನಿಕರು ಸಾಕಷ್ಟು ಆಗ್ರಹಿಸುತ್ತಿದ್ದಾರೆ. ವಾಹನ ಸೀಸ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪರಿಹಾರವಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಪರಿಹಾರವನ್ನ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇಲ್ಲ. ನಾವು ನಿಮ್ಮಂಗೆ ದುಡ್ಕೊಂತೀವಿ ಬರಪ್ಪ ಶಿವ, ನಿಮ್ಮಂಗೆ ನಾವು ದುಡ್ಕೊಂತೀವಿ ಬರ್ರಿ. ನಮ್ಗೆ ಯಾಕೆ ನಿಮ್ಮಂಗೆ ನಾವು ನೀರು ಕರೆದ್ರೆ ನಾವು ಬರೋದು ದುಡಿಯೋರು ನಾವು ಶಿವ, ನಿನ್ನಂಗೆ ನಾವು ದುಡ್ಕೊಂತೀವಿ ಬರ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇನ್ನು ಈ ಬಳ್ಳಾರಿಯ ಸಂಡೂರಲ್ಲಿ ಈ ರೀತಿ ಒಂದು ದಂಧೆಕೋರರ ಹಾವಳಿ ಹೆಚ್ಚಾಗಿರುವಂಥದ್ದು. ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಿದ್ದಾರೆ. ಸಾಕಷ್ಟು ಬಾರಿ ಸಾರ್ವಜನಿಕರು ಇದರ ವಿರುದ್ಧ ಇವರನ್ನ ಅಂದ್ರೆ ವಾಹನ ಸೀಸ್ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಕೂಡ ಪೊಲೀಸ್ ಇಲಾಖೆ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಂಡೂರು ಪಟ್ಟಣ ಮತ್ತು ಕುರೆಕೊಪ್ಪ ಹಾಗೂ ಬನ್ನಿಹಟ್ಟಿ, ತೋರಣಗಲ್ಲು ಹಾಗೂ ಕುಡಿತಿನಿ ಈ ಭಾಗದಲ್ಲಿ ಏನು ಪಡಿತರ ಅಕ್ಕಿಯ ಕಳ್ಳ ಸಾಕಾಣಿಕೆ ವ್ಯಾಪಕವಾಗಿ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಸದ್ಯ ಗಾಢ ನಿದ್ರೆಯಲ್ಲಿರ್ತಕ್ಕಂಥದ್ದು. ಏನು ಹಗಲಿನಲ್ಲಿ ಯಾವುದೇ ಚಟುವಟಿಕೆ ಇಲ್ಲದಂತೆ ತೋರಿಸಿ ಮಧ್ಯರಾತ್ರಿ ವೇಳೆ ದಂಧೆಕೋರರು ಮೂಟೆ ಮೂಟೆ ಅಕ್ಕಿಯನ್ನ ವಾಹನಗಳಲ್ಲಿ ತುಂಬಿ ಸಾಗಿಸುತ್ತಿದ್ದರ ಒಂದು ದೃಶ್ಯಾವಳಿ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚರಿಕೆಗೂ ಭಯಪಡದೆ ನಿರ್ಭಯವಾಗಿ ಏನು ಅಕ್ಕಿ ದಂಧೆಕೋರರು ಆ ಮಧ್ಯರಾತ್ರಿ ವೇಳೆ ಅಕ್ಕಿಗಳನ್ನ ಸಾಗಿಸಿರತಕ್ಕಂತ ಒಂದು ಘಟನೆ ಕೂಡ ಒಂದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ಕೆಲವೆಡೆ ಈ ಜಾಲ ಹಿಡಿದರೆ ನಾವು ಎಲ್ಲರಿಗೆ ಹಣ ಕೊಡುತ್ತೇವೆ ಎಂಬ ಉಡಾಫೆ ಮಾತುಗಳನ್ನ ಕೂಡ ಹಾಡುತ್ತಿರುವುದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಈಗಾಗಲೇ ಕೆಲವು ಪ್ರಕರಣಗಳು ಕೂಡ ದಾಖಲಾಗಿದ್ದರೂ ದಂಧೆಗೆ ಕಡಿವಾಣ ಬಿದ್ದಿಲ್ಲ. ಆದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಂತಹ ವಾಹನಗಳನ್ನ ತಕ್ಷಣ ಸೀಜ್ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಕೂಡ ಒಂದು ಆಗ್ರಹ ಮಾಡಿರ್ತಕ್ಕಂಥದ್ದು. ಏನು ಕಳೆದ ಹಲವು ದಿನಗಳಿಂದ ಈ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಅಕ್ಕಿ ದಂಧೆ ನಡೆಯುತ್ತಿದೆ. ಆದರೆ ಆಹಾರ ಇಲಾಖೆ ಜೊತೆಗೆ ಪೊಲೀಸರು ಕೂಡ ಈ ಒಂದು ಅಕ್ಕಿ ದಂಧೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ಒಂದು ಸ್ಥಳೀಯರು ಕೂಡ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಈ ಭಾಗದಲ್ಲಿ ಯಥೇಚ್ಛವಾಗಿ ಅಕ್ಕಿ ದಂಧೆ ನಡೀತಿದೆ. ಕೂಡಲೇ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಂತ ಒಂದು ಸ್ಥಳೀಯರು ಕೂಡ ಆಗ್ರಹ ಮಾಡಿದ್ದಾರೆ. ಏನು ಕಳೆದ ಒಂದು ದಿನದ ಹಿಂದೆ ನಡೆಸತಕ್ಕಂಥ ಈ ಪ್ರಕರಣ ಬೆಳಕಿಗೆ ಬಂದಿದ್ದು, ಏನು ಸಾರ್ವಜನಿಕರೇ ಈ ದಂಧೆಯನ್ನ ಸ್ಟಾಪ್ ಮಾಡಿ ಅಲ್ಲಿರ್ತಕ್ಕಂತ ಅಕ್ಕಿ ಮೂಟೆಗಳನ್ನ ವಶಪಡಿಸಿಕೊಂಡು ಒಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದ್ರೆ ಪೊಲೀಸರು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಬೇಸರವನ್ನು ಕೂಡ ಒಂದು ಹೊರ ಹಾಕಿರ್ತಕ್ಕಂಥದ್ದು. ಸಿಂಚನ. ಎಸ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.